ಫುಲ್ ಜಿಂಚಾಕಾಗಿತ್ತು, ಎಲ್ರಿಗೂ ಹೆಲ್ಪ್ ಆಗ್ತಾ ಇತ್ತು. ಸೊ ಈಗ ಫುಟ್ಪಾತು ತೆರವುಗೊಳಿಸ್ಬೇಕು ಅನ್ನೋದು ಒಳ್ಳೇದೇ, ಬಟ್ ಅವ್ರ ಪರಿಸ್ಥಿತಿ ನೆನೆಸ್ಕೊಂಡಾಗ ಸ್ವಲ್ಪ ಬೇಜಾರಾಗತ್ತೆ. ಹೌದು ಹೌದು ಹೌದು, ಮೊದಲು ಹಾಗೆ ಬರ್ತಾ ಇದ್ವಿ ಮೇಡಮ್. ಕಾನ್ಸಂಟ್ರೇಷನ್ ಎಲ್ಲ ಶಾಪಿಂಗ್ ಮೇಲೆ ಇರೋದು, ಬಟ್ ಈ ರೀತಿ ನಾವು ಯೋಚನೆ ಮಾಡಿರ್ಲಿಲ್ಲ. ಹಂಗಂತೀರಾ? ಇಲ್ಲ, ಬರ್ತಾ ಇದ್ವಿ, ಒಂದ್ ಸ್ವಲ್ಪ ಕಷ್ಟ ಆಗೋದು ಖಂಡಿತ, ನಿಜ ನಿಜ. ಸೊ ಅದೇ ಅದರದ್ದೇ ಆದ ಒಳ್ಳೆ ಇದು ಇದೆ, ಅವ್ರಿಗೆ ಕಷ್ಟ ಆಗಿರೋ ಒಂದು ನೋವು ಇದೆ, ಅದು ಪ್ರಾಬ್ಲಿ ಅವ್ರಿಗೆ ಗೊತ್ತಿರುತ್ತೆ. ಜನರ ಬಗ್ಗೆ ಯೋಚನೆ ಮಾಡಿದ್ರೆ, ಟ್ರಾಫಿಕ್ ಬಗ್ಗೆ ಯೋಚನೆ ಮಾಡಿದ್ರೆ, ಅಥವಾ ಏನೋ ಒಂದು ನಾಗರಿಕರಾಗಿ ಯೋಚನೆ ಮಾಡಬೇಕು ಅಂದರೆ ಚೆನ್ನಾಗಿದೆ. ಫುಟ್ಪಾತ್ ಎಲ್ಲ ಖಾಲಿಯಾಗಿರೋದು, ವೆಹಿಕಲ್ ದಟ್ಟಣೆ ಕಡಿಮೆ ಆಗಿದೆ, ಟ್ರಾಫಿಕ್ ದಟ್ಟಣೆ. ಆಮೇಲೆ ಪ್ರಾಬ್ಲಿ ಈಗ ಶಾಪ್ಸ್ ಅವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಿರ್ಬೋದು, ಆ ರೀತಿನೂ ಯೋಚನೆ ಮಾಡಿದ್ರೆ ಹಂಗಂತ ಹೇಳ್ಬೋದು. ಆಟೋ ಡ್ರೈವರ್ ಹೇಳ್ತಾರಂತೆ, ಮೊದಲಾದ್ರೆ ನಮಗೆ ಬೀಳ್ತಿತ್ತು, ಯಾಕಂದ್ರೆ ಬಾಡಿಗೆ ಬೀಳ್ತಿತ್ತು, ಇವಾಗ ಬಾಡಿಗೆ ಬೀಳ್ತಿಲ್ಲ ಅಂತ ಹೇಳ್ತಾರೆ. ಅದೇ ಮೇಡಮ್ ಹೇಳಿದ್ದು, ಬೇರೆ ಬೇರೆ ಅವರ ಇದ್ರ ಪ್ರಕಾರ ಯೋಚನೆ ಮಾಡಿದ್ರೆ ಅವ್ರವ್ರವ್ರಿಗೆ ಯಾವುದು ಈಸಿ ಆಗಿದೆ, ಕಷ್ಟ ಆಗಿದೆ ಅನ್ನೋದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾರ್ಮಲ್ ಜನರಾಗಿ ನಾನು ಯೋಚನೆ ಮಾಡೋದು ಹೇಳ್ಬೇಕಂದ್ರೆ, ಒಂದೊಂದ್ಸಲಿ ನಮಗೂ ಬೇಕಾಗಿರೋ ಐಟಮ್ಸ್ ಈಗ ಸಿಗ್ತಾ ಇಲ್ಲ. ಮುಂಚೆ ಹೇಗೆ ಮಲ್ಲೇಶ್ವರಮಲ್ಲಿ ಬೇಕು ಅಂದಿದ್ದೆಲ್ಲ ನಮಗೆ ದಾರಿಲೇ ಸಿಕ್ಕೋದು, ಸ್ಟ್ರೀಟಲ್ಲೇ ಸಿಕ್ಕೋದು, ಆ ಥರ ಈಗ ಸಿಗ್ತಾ ಇಲ್ಲ. ಸೊ ಆ ರೀತಿ ಯೋಚನೆ ಮಾಡಿದ್ರೆ ಅದು ಒಂದು ಸ್ವಲ್ಪ ನೆಗೆಟಿವ್ ಅಂತಲೇ ಹೇಳ್ಬೋದು. ಅದನ್ನು ಹೇಳಲಿಕ್ಕೆ ಬರಲ್ಲ ಮೇಡಮ್, ಯಾಕಂದರೆ ಅವ್ರವ್ರವರ ಪರಿಸ್ಥಿತಿ, ಅವ್ರವ್ರವರ ಫಿನಾನ್ಷಿಯಲ್ ಕಂಡೀಷನ್ ಹೇಗಿರುತ್ತೆ. ಎಲ್ಲರೂ ಅಂಗಡಿಗಳಲ್ಲಿ ಹೋಗಿ ಜಾಸ್ತಿ ದುಡ್ಡು ಕೊಟ್ಟು ತೊಗೊಳ್ಬೇಕು ಅನ್ನೋದೇನೂ ಇರಲ್ಲ. ಆಮೇಲೆ ಈಗೇನು ಡೈಲಿ ವೇಜಸಲ್ಲಿ ಏನು ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಇದೆಲ್ಲ ಸೆಟ್ ಆಗ್ತಿತ್ತು ಅನಿಸುತ್ತೆ. ಸ್ಟ್ರೀಟ್ ಶಾಪಿಂಗ್, ಬಟ್ಟೆಗಳಾಗಿರ್ಬೋದು, ಕಡಿಮೆ ಬೆಲೆಗೆ ಸಿಗೋದು, ಕೈಗೆ ಎಟ್ಕೊಂಥ ಬೆಲೆಯಲ್ಲಿ ಸಿಗೋದು, ಅದಕ್ಕೋಸ್ಕರ ಅವ್ರು ಅದನ್ನು ಚೂಸ್ ಮಾಡ್ತಿದ್ರು ಅಂತ ಅನಿಸುತ್ತೆ. ಸೊ ಎಲ್ಲರೂ ಪ್ರತಿಯೊಬ್ಬರು ಅಂಗಡಿಗೆ ಹೋಗಿ ಬ್ರ್ಯಾಂಡೆಡನ್ನೇ ತೊಗೋಬೇಕು ಅನ್ನೋ ಒಂದು ಏನು ಹೇಳ್ತಾರೆ, ಅವರ ಫಿನಾನ್ಷಿಯಲ್ ಕಂಡೀಷನ್ ಅಷ್ಟು ಮಟ್ಟಿಗೆ ಇರಲ್ಲ ಅಂದ್ಕೊಳ್ತೀನಿ. ಸೊ ಆದರೆ ಅಂಗಡಿಗೂ ಮತ್ತು ಫುಟ್ಪಾತ್ ಏನು ಡಿಫ್ರೆನ್ಸ್? ವ್ಯಾಪಾರದಲ್ಲಿ ಅಷ್ಟೇನು ವ್ಯತ್ಯಾಸ ಇಲ್ಲ ಅಂತ ಅಂದ್ಕೊಳ್ತೀನಿ. ಹಂಗೆ ನೋಡಿದ್ರೆ ಇನ್ನೂ ಫುಟ್ಪಾತಲ್ಲಿರೋರೆ ಸ್ವಲ್ಪ ನಾವೇನು ಕೇಳಿದ್ರು ತೋರಿಸೋದು, ಆ ಪೇಷನ್ಸ್ ಅವ್ರಿಗೆ ಇರುತ್ತೆ. ನಾವು ನೋಡಿರೋ ಪ್ರಕಾರ ಅಂಗಡಿಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಅದು ಗೊತ್ತಿಲ್ಲ, ಅವ್ರಿಗೆ ವ್ಯಾಪಾರ ಆಗ್ತಿಲ್ಲ ಅನ್ನೋ ಫ್ರಸ್ಟ್ರೇಷನ್ನ ಏನೋ ಗೊತ್ತಿಲ್ಲ, ಬಟ್ ಅವ್ರಿಗೆ ಸ್ವಲ್ಪ ತಾಳ್ಮೆ ಕಡಿಮೆನೇ. ಹಂಗೆ ನೋಡಿದ್ರೆ ಈ ರೋಡ್ ಸೈಡಲ್ಲಿ ಇರೋರೆ ಸ್ವಲ್ಪ ತಾಳ್ಮೆಯಿಂದ ಏನು ಬೇಕು, ಯಾವ ಸೈಜ್ ಬೇಕು, ಏನು ಬೇಕು, ಬೇರೆ ಡಿಸೈನು ಅದೆಲ್ಲ ತೋರಿಸ್ತಾರೆ. ಅಂಗಡಿಲಿರೋರು ಸ್ವಲ್ಪ ತಾಳ್ಮೆ ಕಡಿಮೆನೇ ನಾವು ನೋಡಿರೋ ಪ್ರಕಾರ. ಈ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು ಬಾಡಿಗೆ ಕಟ್ಟಲ್ಲ, ಏನಂದ್ರೆ ಏನಿಲ್ಲ, ಬರೀ ಬಂಡವಾಳ ಹಾಕೊಂಡು ಅವತ್ತಿಂದ ತುಡ್ಕೊಂಡು ಹೋಗ್ಬಿಡ್ತಾರೆ. ಆಯ್ತಾ, ಅವ್ರು ಅವತ್ತಿಂದ ಅಲ್ಲೇ ಇರ್ತಾರೆ ಹೊರತು ಅವರು ದೊಡ್ಡ ಮಟ್ಟಿಗೆ ಬೆಳೆಯೋಕ್ಕೆ ಆಗ್ತಿಲ್ಲ. ಯಾಕೆ? ನೋ ಐಡಿಯಾ. ಮತ್ತೆ ಇನ್ನೊಂದು ವಿಚಾರ ಹೇಳೋದಾದ್ರೆ, ಈಗ ನಮ್ಮ ರಾಜ್ಯದಲ್ಲಿ ಈಗ ಫುಟ್ಪಾತ್ ವ್ಯಾಪಾರಿಗಳಲ್ಲಿ ಅವರೆಲ್ಲ ಹೊರ ರಾಜ್ಯದವರು ಅನ್ಸಲ್ವಾ? ಇದೆ ಮೇಡಮ್, ಒಂದಿಷ್ಟು ಪರ್ಸೆಂಟ್ ನಾವು ನೋಡಿರೋ ಥರ ಹೊರ ರಾಜ್ಯದವರೇ ಇದ್ದಾರೆ, ಅಷ್ಟೇ ಮಟ್ಟಿಗೆ ನಮ್ಮ ಲೋಕಲ್ಗಳು ಇದ್ದಾರೆ. ಈಗ ನಾವು ನೋಡಿರೋ ಪ್ರಕಾರ ಖಂಡಿತ ಪೂರ್ತಿ ಅವ್ರದ್ದೇ ದರ್ಬಾದಿ ಅನ್ನೋ ಥರ ಏನಿಲ್ಲ. ಮಲ್ಲೇಶ್ವರಮಲ್ಲಿ ನಾವು ಇಷ್ಟು ವರ್ಷ ನೋಡ್ಕೊಂಡು ಬಂದಿರೋ ಹಂಗೆ ಲೋಕಲೈಟ್ಸು ಭಾಳ ಜನ ಇದ್ದಾರೆ. ಈ ರಸ್ತೆ ಬದಿ ವ್ಯಾಪಾರಿಗಳು ತೀರಾ ಹೊರ ರಾಜ್ಯದವರೇ ಇದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಂದು 4 ಅಂಗಡಿ ಅವ್ರದ್ದಿದ್ರೆ ಒಂದು 10 ಅಂಗಡಿ ನಮ್ಮವ್ರದ್ದೇ ಇರುತ್ತೆ ನಾವು ನೋಡಿರೋ ಪ್ರಕಾರ. ಸೊ ಆ ರೀತಿಲಿ ನಾವು ಪೂರ್ತಿ ಹೊರ ರಾಜ್ಯದವರೇ ಇದ್ದಾರೆ, ಅವ್ರದ್ದೇ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮಲ್ಲೇಶ್ವರಂ ಬಗ್ಗೆ ಮಾತಾಡೋದಾದರೆ, ಬೇರೆ ಏರಿಯಾಗಳ ಬಗ್ಗೆ ಗೊತ್ತಿಲ್ಲ, ಹಾಗಿರಬಹುದೇನೋ. ನಾವು ಮಲ್ಲೇಶ್ವರಮಲ್ಲಿ ನೋಡಿರೋ ಪ್ರಕಾರ ಹಾಗೆ ಅವರೇ ಹೊರ ರಾಜ್ಯದವರೇ ಜಾಸ್ತಿ ಇದ್ದಾರೆ ಅನ್ನೋದೇನಿಲ್ಲ. ನಮ್ಮ ಲೋಕಲ್ ವ್ಯಾಪಾರಿಗಳು ತುಂಬ ಜನ ಇದ್ದಾರೆ. ನಮ್ಮ ಎಕ್ಸಾಂಪಲ್, ಈಗ ನಾವು ಹೊರಗಡೆ ಹೋದರೆ, ಈಗ ಚೆನ್ನೈಗೆ ಹೋದರೆ ಅಥವಾ ತಿರುಪತಿಗೆ ಹೋದರೆ, ನಮ್ಮ ಬೆಂಗಳೂರವ್ರು, ನಮ್ಮ ಕರ್ನಾಟಕದವ್ರು ಅಲ್ಲಿ ವ್ಯಾಪಾರ ಮಾಡೋಕ್ಕಾಗುತ್ತಾ? ಆ ರೀತಿ ಹೇಳಬೇಕಂದ್ರೆ ಆಗೋದಿಲ್ಲ. ಯಾಕಂದರೆ ನಾನು ಬೇರೆ ರಾಜ್ಯಗಳಲ್ಲಿ ನೋಡಿರೋ ಪ್ರಕಾರ ಅದೊಂದಿದೆ. ಕನ್ನಡಿಗರು ದೊಡ್ಡ ಮನಸ್ಸು ಮೇಡಮ್ ಹಂಗಂತ ಹೇಳ್ಬೋದು ಅಷ್ಟೇ. ನಮ್ಮ ಬೆಂಗಳೂರವರಾಯಿತು, ಕನ್ನಡದವರಾಯಿತು, ದೊಡ್ಡ ಮನಸ್ಸು, ಎಲ್ರಿಗೂ ವ್ಯಾಪಾರ ಮಾಡ್ಲಿಕ್ಕೆ ಜಾಗ ಮಾಡಿಕೊಟ್ಟಿದ್ದೀವಿ. ಎಲ್ಲಾನು ದೊಡ್ಡ ಮನಸ್ಸು ಮಾಡಿ ಎಲ್ಲದಕ್ಕೂ ದಾರಿ ಮಾಡಿಕೊಟ್ಟಿದ್ದೀವಿ. ಆ ಕೃತಜ್ಞತೆ ಭಾವ ಅವ್ರಿಗೂ ಇರಬೇಕು ಅನ್ನೋದಷ್ಟೇ ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟೇ. ಗೊತ್ತಿಲ್ಲ ಮೇಡಮ್, ಗೊತ್ತಿಲ್ಲ. ಈಗ ಎಕ್ಸಾಂಪಲ್ ನೋಡಿದ್ರೆ ತಿರುಪತಿಲಿ ಸ್ಟಿಕ್ಕರ್ ತೆಗಿಸ್ತಾರೆ, ಕರ್ನಾಟಕದ ಏನು ಇರಬಾರ್ದು ಗಾಡಿಗಳ ಮೇಲೆ, ಈ ತರ ಎಲ್ಲ ಮಾಡ್ತಾರೆ. ಇದೆಲ್ಲ ಒಂಥರ ಹಿಂಸೆ ಆಗುತ್ತೆ ನಮ್ಗೆ. ನಾವೆಲ್ಲಾರು ಬಂದವ್ರನ್ನೆಲ್ಲ ಕರ್ಕೋತೀವಿ ಅಲ್ವಾ? ಇಲ್ಲ, ಅದನ್ನ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಎಲ್ರಿಗೂ ಅರ್ಥ ಆಗೋ ಒಂದು ಭಾಷೆಲಾದ್ರೂ ಅವ್ರೆಲ್ಲಾನು ಸ್ಟಿಕ್ಕರ್ಗಳು ಹಾಕಬೇಕು. ಆದರೆ ನಮ್ಮ ಕನ್ನಡದವರು ಮಾಡಲಿ, ದೊಡ್ಡ ಮನ್ಸು ಮಾಡಲಿ, ಅದೇ ಟೈಮಲ್ಲಿ ನಮ್ಮ ಭಾಷೆ ಬಗ್ಗೆ ಅಭಿಮಾನ ಉಳಿಸ್ಕೋಬೇಕು, ಬಿಟ್ಕೊಡ್ಬೇಕು ಬೇರೆಯವ್ರಿಗೂ ಕೆಲಸ ಮಾಡೋಕ್ಕೆ, ವ್ಯಾಪಾರ ಮಾಡೋಕ್ಕೆ. ಆದರೆ ನಮ್ಮನ್ನೇ ತುಳಿಯೋ ಥರ ಮಾಡ್ಕೋಬಾರ್ದು, ಇಷ್ಟು ಹೇಳ್ಬೋದು.
ಅದೇ ಮೇಡಮ್, ಯಾಕೆ ಅವ್ರು ಈ ಆ್ಯಕ್ಷನ್ ತಗೊಂಡ್ರು ಅನ್ನೋದು ಅವರು ಒಂದು ಪೊಸಿಷನಲ್ಲಿ ಇರೋದ್ರಿಂದ ಅವ್ರಿಗೂ ಗೊತ್ತಿರುತ್ತೆ. ಸೊ ಮಾಡಿರೋದು ಒಳ್ಳೇದೇ. ಅದೇ ಟೈಮಲ್ಲಿ ಅವ್ರಿಗೂ ಒಂದು ದಾರಿ ಮಾಡಿಕೊಟ್ರೆ ಅವ್ರಿಗೂ ಒಂದು ಒಳ್ಳೇದಾಗುತ್ತೆ. ಅವರು ದೃಷ್ಟಿಕೋನದಿಂದ ಯೋಚನೆ ಮಾಡೋದಾಗಿದ್ದರೆ ಅವ್ರಿಗೂ ಒಂದು ದಾರಿ ಮಾಡಿಕೊಡ್ಲಿ. ಇದು ತೆರವುಗೊಳಿಸಿರೋದು ಒಳ್ಳೇದೇ ಅಂತ ಹೇಳ್ಬೋದು. ಅವ್ರ ಕೆಲಸ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಈಗ ಮಂತ್ರಿ ಆಗಿದ ತಕ್ಷಣ ಮಂತ್ರಿ ಆಗ್ಬಿಟ್ಟು ಸುಮ್ಮನೆ ವಿಧಾನಸೌಧದಲ್ಲಿ ಕೂತ್ಕೊಳ್ಳೋದು ಅಥವಾ ಎಲ್ಲ ಒಂದು ಮೀಟಿಂಗ್ ಅಟೆಂಡ್ ಮಾಡೋದು ಅಷ್ಟೇ ಮಾಡ್ತಾರೆ ಮಂತ್ರಿಗಿರಿ ತಗೊಂಡವರು. ಇವರು ಫೀಲ್ಡ್ಗೆ ಇಳಿತಾ ಇದ್ದಾರೆ. ಎಸ್ ಸೊ ಅದು ಅಪ್ರಿಷಿಯಬಲ್. ಸೊ ಎಲ್ಲರೂ ಆ ಥರ ಕೆಲಸ ಮಾಡಿಲ್ಲ ಮುಂಚೆ. ಸೊ ಇವರು ಅಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿರೋದು ಗೋಯಿಂಗ್ ಆನ್ ಅ ರೈಟ್ ಪಾತ್ ಅಂತ ಹೇಳ್ಬೋದು. ಯಾವ ತರ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಿರೀಕ್ಷೆಲಿದ್ದೀರಾ ಮ್ಯಾಮ್? ಇಲ್ಲ ಮೇಡಮ್, ಅವ್ರಿಗೆ ಗೊತ್ತಿರುತ್ತೆ. ನಮ್ಮ ನಿರೀಕ್ಷೆಗಳಷ್ಟೇ. ಎಲ್ಲೇ ಏನೇ ಯಾವುದೇ ಪಕ್ಷ ಆಗಲಿ ಯಾವುದೇ ಅಧಿಕಾರ ಆಗಲಿ ಕೆಲಸಗಳು ಒಳ್ಳೇದಾಗಬೇಕು ಅಷ್ಟೇ. ಮಾಡಲಿ ಅನ್ನೋದು ನಮ್ಮ ಅಪೇಕ್ಷೆ ಅಂತ ಹೇಳ್ಬೋದು. ಥಿಂಕ್ ಮಾಡಿದ್ರಾ ಈ ತರ ಫುಟ್ಪಾತ್ ತೆರವು ಆಗುತ್ತೆ ಅಂತ ಅನ್ಕೊಂಡು? ಇಲ್ಲ, ಖಂಡಿತ ಇಲ್ಲ. ಈ ಮಟ್ಟಕ್ಕೆ ಅದು ವರ್ಕ್ ಆಗತ್ತೆ. ಈ ಮಟ್ಟಕ್ಕೆ ಅಧಿಕಾರದಲ್ಲಿ ಇರೋರು ಬಂದು ತೆರವುಗೊಳಿಸ್ತಾರೆ. ಅದು ಒಂದೇ ಏರಿಯಾಗೆ ಅದು ಸೀಮಿತವಾಗಿಲ್ಲದೆ ಬೇರೆ ಕಡೆನೂ ಹೋಗಿ ಎಲ್ಲ ಮಾಡ್ತಿರೋದು ನೋಡಿದ್ರೆ ಒಳ್ಳೆ ಕೆಲಸದ ಕಡೆ, ಒಳ್ಳೆ ಪ್ರಗತಿ ಕಡೆ ನಡೀತಿದೆ ಅಂತ ಹೇಳ್ಬೋದು. ಖಂಡಿತ ಊಹಿಸಿರ್ಲಿಲ್ಲ ಇಷ್ಟು ಮಟ್ಟಿಗೆ ಇದು ಆಗತ್ತೆ ಅನ್ನೋದು ನಮಗೂ ಗೊತ್ತಿರಲಿಲ್ಲ. ಸಿಟಿ ಆಗುತ್ತಾ ಬೆಂಗಳೂರು? ಆಗ್ಲಿ ಅನ್ನೋದು ಅಪೇಕ್ಷೆ ಪಡ್ಬೋದು. ಆಗುತ್ತಾ ಬಿಡುತ್ತಾ ಹೇಳೋದು ಅಷ್ಟು ಅದು ಭಾಳ ದೊಡ್ಡ ಉತ್ತರ ಆಗೋಗ್ಬಿಡುತ್ತೆ. ನನಗೆ ಗೊತ್ತಿಲ್ಲ. ಆಗ್ಲಿ ಅನ್ನೋದನ್ನ ಅಪೇಕ್ಷೆ ಪಡ್ಬೋದು ಅಷ್ಟೇ. ಸಾರ್ವಜನಿಕರ ಕರ್ತವ್ಯ ಏನಮ್ಮ ಇದು? ಇವಾಗ ಅಧಿಕಾರಿಗಳ ಜೊತೆ ಕೈ ಜೋಡಿಸ್ಬೇಕಾದ್ರೆ ನಮ್ಮ ಕರ್ತವ್ಯಗಳೇನು? ಅವ್ರಿಗೆ ಸಪೋರ್ಟ್ ಮಾಡಬೇಕು ಮೇಡಮ್. ಅವ್ರು ಏನೇನು ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತರ್ತಾರೆ ಅದನ್ನು ಆದಷ್ಟು ನಮ್ಮ ಕೈಲಿ ಆದಷ್ಟು ಫಾಲೋ ಮಾಡಬೇಕು. ಅದೇ ನಾವು ಮಾಡ್ಲಿಕ್ಕಾಗುವಂಥ ಬೇಸಿಕ್ ಕೆಲಸ ಅಂದರೆ ಅದೇನೇನೆ. ಅದನ್ನ ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟು ಮಟ್ಟಿಗೆ ಫಾಲೋ ಮಾಡಬೇಕು.